ಗಂ ಗಣಪತಾಯೇ ನಮಃ ಶ್ರೀ ಗುರುದೇವ ರುದ್ರಾಯ ನಮಃ. ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರಕಾಶ್. ಸ್ನೇಹಿತರೆ, ಇಂದು ನಾನು ನಿಮಗೆ ಎಂಥ ಪ್ರಚಂಡಶಾಲಿ ವಿದ್ಯೆ ತಂದಿದ್ದೀನಿ ಅಂತ ಹೇಳಿದ್ರೆ, ಅವರ ಫೋಟೋ ಹಿಂಭಾಗದಲ್ಲಿ ನಾನು ಕೊಡುವ ಮಂತ್ರವನ್ನು ನೀವು ಬರೆದು ಅದನ್ನು ರಾತ್ರಿ ಮಲಗುವ ಸಮಯದಲ್ಲಿ ನಿಮ್ಮ ತಲೆದಿಂಬಿನ ಕೆಳಗೆ ಇಟ್ಟು ಮಲಗಿದರೆ ಸಾಕು, ಮರುದಿನ ನಿಮಗೆ ಪ್ರತಿಫಲ ಸಿಗುತ್ತೆ. ಯಾವ ರೀತಿಯ ಪ್ರತಿಫಲ ಅಂದರೆ, ನೀವೇ ಊಹಿಸಲಾರದಂಥ ಫಲಿತಾಂಶ ನಿಮಗೆ ಸಿಗುತ್ತೆ. ಅವರೇ ನೀವು ಎಷ್ಟೋ ದಿನದಿಂದ ಅವ್ರನ್ನ ಮಾತಾಡಿಸ್ಬೇಕು ಅಂತ ಪ್ರಯತ್ನ ಪಡ್ತಾ ಇದ್ದರೆ, ಅವ್ರು ಹಿಂದೆ ಹೋಗ್ತಾ ಇದ್ದರೆ, ಅವರೇ ನಿಮ್ಮ ಮುಖ ನೋಡಿ ನಗೋದು, ಇಲ್ಲ ನಿಮಗೆ ಸಿಗ್ನಲ್ ಕೊಡೋದು, ನಿಮ್ಮ ಹತ್ರ ಮಾತಾಡೋದು ಕ್ರಿಯೆ ಮಾಡ್ತಾರೆ. ಬನ್ನಿ, ಅದು ಹೇಗೆ ಏನು ತಿಳ್ಕೊಳೋ. ಅದಕ್ಕೂ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಬೆಲ್ ಐಕಾನ್ ಬಟನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಯಾಕೆ ಅಂದರೆ, ಮುಂದೆ ನಾನು ಏನು ವೀಡಿಯೋಸ್ ಬಿಡ್ತೀನಿ ಅದೆಲ್ಲರಿಗಿಂತ ಮುಂಚೆ ನಿಮಗೆ ಬಂದು ಸೇರುತ್ತೆ. ಸ್ನೇಹಿತರೆ, ಮೊದಲಿಗೆ ನೀವು ಅವರ ಯಾವುದಾದರೂ ಒಂದು ವಸ್ತು ಬೇಕಾಗುತ್ತೆ, ಇಲ್ಲವಾದಲ್ಲಿ ಅವರ ಫೋಟೋ ಬೇಕಾಗುತ್ತೆ. ಎರಡರಲ್ಲಿ ಒಂದು ಯಾವುದಾದ್ರೂ ನಿಮಗೆ ವಸ್ತು ಸಿಕ್ಕಿದ್ರೆ, ವಸ್ತುವಿನ ಮೇಲೆ ಈಗ ನಾನು ಏನು ಹೇಳ್ತೀನೋ ಆ ಮಂತ್ರನ ಬರಿಬೇಕಾಗುತ್ತೆ. ಇಲ್ಲವಾ ಅವರ ಫೋಟೋ ಸಿಗ್ತಾ, ಫೋಟೋ ಹಿಂಭಾಗದಲ್ಲಿ ನಾನು ಏನು ಕೊಟ್ಟಿದ್ದೀನೋ ಆ ಮಂತ್ರನ ಬರಿಬೇಕಾಗುತ್ತೆ. ಬರೆದು ಆದ ಮೇಲೆ ನೀವು ಮಲಗುವಾಗ ನಿಮ್ಮ ದಿಂಬಿನ ಕೆಳಗಡೆ ಇಟ್ಟು ಮಲ್ಕೊಂಡ್ಬಿಡಿ ಸಾಕು. ಅವರ ನೆನಪೇ ಮಾಡ್ಕೊಳ್ತಾ, ಅವರ ಪಠನೆ ಮಾಡ್ತಾ, ಅಂದರೆ ಅವರ ಮುಖ ಛಾಯೆ ನಿಮ್ಮ ಕಣ್ಣಿನಲ್ಲಿ ಬರಬೇಕು, ನಿಮ್ಮ ಮನಸ್ಸಿನ ತುಂಬ ಅವ್ರು ಬರಬೇಕು, ಆ ಥರ ನೆನೆಸ್ಕೊಳ್ತಾ ಮಲ್ಕೊಂಡ್ಬಿಡಿ. ಮರುದಿನ ನೋಡಿ ನಿಮಗೆ ಒಂದು ಚಮತ್ಕಾರ ಕಾದಿರುತ್ತೆ. ಅವರೇ ನಿಮಗೆ ಯಾವುದಾದ್ರೂ ಒಂದು ಸಿಗ್ನಲ್ ಕೊಡ್ತಾರೆ. ಅದು ಮಂತ್ರ ಓಂ ಹಂ ರೀಂ ಮಂ ಪ್ರಿಯೇ ಅಗಚ್ಚೆ ಓಂ ಫಟ್. ಮಂತ್ರ ಇನ್ನೊಂದು ಸಾರಿ ಹೇಳ್ತೀನಿ ನೋಡಿ ಸ್ನೇಹಿತರೆ. ಓಂ ಹಂ ರೀಂ ಮಂ ಪ್ರಿಯೇ ಅಗಚ್ಚೆ ಓಂ ಫಟ್. ಪ್ರಿಯೇ ಅನ್ನೋ ಜಾಗದಲ್ಲಿ ಅವರ ಹೆಸರನ್ನು ಬರಿಬೇಕು ಸ್ನೇಹಿತರೆ. ಇಷ್ಟು ಮಾಡಿ ಖಂಡಿತ ನಿಮಗೆ ರಿಸಲ್ಟ್ ಸಿಕ್ಕೇ ಸಿಗುತ್ತೆ. ನಮಸ್ಕಾರ.